ಸಿದ್ದರಾಮಯ್ಯನವರು ಅಲರ್ಟ್ ಆದಂಗೆ ಕಾಣ್ತಾ ಇದೆ. ಎಲೆಕ್ಷನ್ಗೆ ಬಿಜೆಪಿ ರಾಮ ಮಂದಿರ, ಹನುಮತ್ ಧ್ವಜ, ಭಾವನಾತ್ಮಕ ವಿಚಾರಗಳನ್ನು ತರುತ್ತೆ. ನಾವೇನು ಮಾಡಬೇಕು? ಏನು ಮಾಡಬೇಕು? ನಿನ್ನೆ ರಾತ್ರಿ CM ಸಿದ್ದರಾಮಯ್ಯ ತಮ್ಮ ನಿವಾಸದಲ್ಲಿ ಎಲ್ಲ ಸಚಿವರೊಂದಿಗೆ ಡಿನ್ನರ್ ಮೀಟಿಂಗ್ ಮಾಡಿದರು. ಲೋಕಸಭಾ ಚುನಾವಣೆ ಹತ್ತಿರವಾಗ್ತಾ ಇರುವಂಥ ಕಾರಣ ಮುಂದಿನ ತಂತ್ರಗಾರಿಕೆ ಹಾಗೂ ಕ್ಷೇತ್ರಗಳ ಬಗ್ಗೆ ಡಿನ್ನರ್ ಮೀಟಿಂಗ್ನಲ್ಲಿ ಚರ್ಚೆ ಮಾಡಿದ್ದಾರೆ. ಏನು ಮಾಡಿದ್ದಾರೆ? CM DK ಶಿವಕುಮಾರ್ ಎಲ್ಲ ಇದ್ದರು, ಎಲ್ಲ ಅವರಿಲ್ಲ ಇವರೆಲ್ಲ ಎಲ್ಲ ಇದ್ದರು, ಎಲ್ಲ ಭಾಗಿಯಾಗಿದ್ದರು. ಏನು ಎಜೆಂಡಾ? ಓಕೆ, ಏನು ಎಜೆಂಡಾ? ಸಿದ್ದರಾಮಯ್ಯವ್ರಿಗೆ ಒಂದು ಗೊತ್ತಾಗಿದೆ, ರಾಮ ಮಂದಿರ ವಿಚಾರವನ್ನು BJP ಎನ್ಕ್ಯಾಶ್ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡುತ್ತೆ ಕೂಡ. ಅವರು ಕೂಡ ಆತುರವಾಗಿ ಯಾಕೆ ಉದ್ಘಾಟನೆ ಮಾಡಿದರು? ರಾಜ್ಯಕ್ಕೆ ಲಾಭ ಪಡೀಬೇಕು ಅಂತ ಹೇಳಿದೆ. ಕಾಂಗ್ರೆಸ್ಗೆ ಯಾಕ್ರಿ ಮಾಡಿದ್ರಿಂದ ಕೇಳೋಕ್ಕಾಗಲ್ಲ, ಯಾಕೆಂದರೆ ಅವರ ಮ್ಯಾನಿಫೆಸ್ಟೋ. ನೀವು ಹೆಂಗೆ 5 ಗ್ಯಾರಂಟಿಗಳು ನಿಮ್ಮದು ಅಂತ ಹೇಳ್ತೀರೋ, ರಾಮ ಮಂದಿರ ಕಟ್ತೀವಿ ಅಂತ ಅವರು ಹೇಳಿದರು. ನಿಮಗೆ ಟೀಕೆ ಮಾಡೋಕ್ಕಾಗಲ್ಲ, ರೈಟ್? 370 ವಿಧಿ ತೆಗಿತೇನೆ ಅಂತ ತೆಗೆದ್ರು. ನಿಮಗೆ ಟೀಕೆ ಮಾಡೋಕ್ಕೆ ಬರಲ್ಲ, ಯಾಕೆಂದರೆ ಅದು ಅವರ ಮ್ಯಾನಿಫೆಸ್ಟೋ, ಅವರ ಪ್ರಣಾಳಿಕೆ. ಆದರೆ ಇವರ ವಿರುದ್ಧ, BJP ವಿರುದ್ಧ ಕಾಂಗ್ರೆಸ್ ಎಚ್ಚರಿಕೆಯಿಂದಿರಬೇಕು ಅಂತಂದರೆ ಏನು ಮಾಡಬೇಕು ಅಂತ ಸಿದ್ದರಾಮಯ್ಯರು ಒಂದು ಒಳ್ಳೆ ಸಂದೇಶವನ್ನು ಕಾಂಗ್ರೆಸ್ ನಾಯಕರಿಗೆ ಕೊಟ್ಟಿದ್ದಾರೆ. ಏನದು? ಕಾಂಗ್ರೆಸ್ ನಾಯಕರು ಇನ್ನು ಮುಂದೆ ಎಚ್ಚರಿಕೆಯಿಂದ ಮಾತಾಡಿ. ಎಚ್ಚರಿಕೆಯಿಂದ ಅಂತಂದರೆ ಆಲ್ರೆಡಿ ರಾಜಣ್ಣನೇ ಹೇಳಿದರು ಮುದ್ದಹನುಮೇಗೌಡರಿಗೆ ಟಿಕೆಟು ಅಂತ. ಮುದ್ದಹನುಮೇಗೌಡರು BJPಯಲ್ಲಿದ್ದಾರೆ ಅಲ್ವಾ? ಶಾಸಕರು ಕೊಟ್ಟ ಹೇಳಿಕೆಯನ್ನು BJP ದೊಡ್ಡದು ಮಾಡ್ತಾ ಇದೆ. ಹೇಳಿಕೆಗೆ ಕಡಿವಾಣ ಹಾಕಬೇಕು. ಸತೀಶ್ ಜಾರಕಿಹೊಳಿ ಏನು ಹೇಳಿದರು? ನಾವು 20 ಜನ ಹೋಗ್ತೀವಿ ದುಬೈಗೆ. BJP ಏನು ಹೇಳ್ತು ನೋಡಿ, ಒಗ್ಗಟ್ಟಿಲ್ಲ, ಕಡಿವಾಣ ಹಾಕಬೇಕು, ಅನಗತ್ಯ ಹೇಳಿಕೆ ನೀಡಬೇಡಿ. ಕಾಮನೂರು ಶಿವಶಂಕರಪ್ಪ ಏನು ಹೇಳಿದರು? ನಮ್ಮ ಸರ್ಕಾರದ ಅವಧಿಯಲ್ಲಿ ಲಿಂಗಾಯತರ ಪಾಡು ನಾಯಿ ಪಾಡು ಅಂತಂದರು. ಲಿಂಗಾಯತರೆಲ್ಲ ರೊಚ್ಚಿಗೆದ್ದು ಬಿಡ್ತಾರೆ, ಅಂಥ ಹೇಳಿಕೆ ನೀಡಬೇಡಿ ಅಂತ ಇವ್ರು ಹೇಳ್ತಿರೋದು. ನಮ್ಮ ಮಾತು BJP JDS ನಾಯಕರಿಗೆ ಲಾಭ ತಂದು ಕೊಡಬಾರ್ದು. ಒಂದಷ್ಟು ಅಂಶ ಮುಂದಿಟ್ಟುಕೊಂಡು BJPಗೆ ತಿರುಗೇಟು ಕೊಡಿ. ಏನಂಶ? ಕೇಂದ್ರದಿಂದ ಬಾರದ ಅನುದಾನ. DK ಸುರೇಶ್ ಅದನ್ನು ಹೇಳೋಕ್ಕೆ ಹೋಗಿದ್ದು, ರಾಷ್ಟ್ರ ತುಂಡು ಮಾಡುವಂಥ ವಿಚಾರ ಹೇಳಿದರು. ಅದು ದೊಡ್ಡ ಚರ್ಚೆ ಆಗ್ತದೆ. ನೀವು ಹೇಳಬೇಕು ಅದನ್ನು, ಏನು ಸಿಕ್ಕಿಲ್ಲ ಕರ್ನಾಟಕಕ್ಕೆ ಅಂತೇಳಿ ಲೆಕ್ಕ ಪ್ರಕಾರ ಅರ್ಥ ಆಗೋ ಥರ, ಜನಗಳಿಗೆ ಅರ್ಥ ಆಗೋ ಥರ ಹೇಳಿ. ಆಮೇಲೆ ಬಜೆಟ್ನಲ್ಲಿ ಕರ್ನಾಟಕ ನಿರ್ಲಕ್ಷ್ಯ ಆಗಿದೆ, ಹಿಂದಿನ BJP ಸರ್ಕಾರದ ವೈಫಲ್ಯದ ಬಗ್ಗೆ ಮಾತನಾಡಬೇಕು ಅಂತ ನೀವು ಹೇಳ್ತಾ ಇದ್ದೀರಿ. ಅಲ್ಲಿ B ಶಿವರಾಮ್ ಹೇಳ್ತಾ ಇದ್ದಾರೆ, ಗಂಡಸಿ ಶಿವರಾಮ್ ಹೇಳ್ತಾ ಇದ್ದಾರೆ 40% ಅಲ್ಲ ಜಾಸ್ತಿ ಆಗಿದೆ, ಟ್ರಾನ್ಸ್ಫರ್ ಮಾಡಿಸ್ಕೊತಾ ಇದ್ದಾರೆ ಅಂತ ನಿಮ್ಮ ನಾಯಕರು. ಅದಕ್ಕೆ ಬೀಗ ಹಾಕಿ ಅಂತ BJP ವೈಫಲ್ಯ ಪ್ರಸ್ತಾಪ ಮಾಡಿ ಬಾಯಿ ಮುಚ್ಚಿಸಬೇಕು ಅಂತ ಇವರು ಹೇಳ್ತಾ ಇದ್ದಾರೆ. ಒಳ್ಳೆಯದು. ಆದರೆ ನಿಮ್ಮ ನಾಯಕರ ಬಾಯಿ ಫಸ್ಟ್ ಮುಚ್ಚಿಸಿ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ಪಡೆದು ಕೆಲಸ ಮಾಡಬೇಕು ಅಂತೇಳಿ ಸಲಹೆಯನ್ನು ಕೊಟ್ಟಿದ್ದಾರೆ. ಈ ಸಲಹೆಯನ್ನು ಕಾಂಗ್ರೆಸ್ ನಾಯಕರು ಯಾವ ರೀತಿ ತಗೊಳ್ತಾರೆ ಗೊತ್ತಿಲ್ಲ, ನೋಡೋಣ. ಆದರೆ ಪ್ರಯತ್ನ ಅಂತೂ ಪಟ್ಟಿದ್ದಾರೆ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಪಾರ್ಟಿ.